ಎಲ್ಲರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಜನರಲ್ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಗತ. ನಾನು ನಿಮ್ಮ ಜನ ಭಟ್ ಸಿ. ಇವತ್ತಿನ ವಿಡಿಯೋ ನಿಮಗೊಂದು ಸೋಲಾರ್ ಎಲೆಕ್ಟ್ರಿಕ್ UPS 1250VA ಇನ್ವರ್ಟರ್ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಈ ಒಂದು ವ್ಯವಸ್ಥೆ ಸಾಮಾನ್ಯವಾಗಿ ನಿಮಗೆ ಮಿಕ್ಸಿ, ಫ್ಯಾನ್, TV, LED ಬಲ್ಬ್, ಮೊಬೈಲ್ ಚಾರ್ಜಿಂಗ್, ಗ್ರೈಂಡರ್ ಸಹ ರನ್ ಮಾಡ್ಬೋದು. ಸೋಲಾರ್ ಮತ್ತು ಎಲೆಕ್ಟ್ರಿಕ್ ಎರಡರಲ್ಲೂ ಸಹ ಚಾರ್ಜ್ ಆಗುತ್ತೆ. ತುಂಬ ಬಿಸಿಲಿರುವಾಗ ಸೋಲಾರಲ್ಲಿ ಚಾರ್ಜ್ ಆಗುತ್ತೆ. ಬಿಸಿಲು ಕಡಿಮೆ ಇದ್ದು ಸ್ವಲ್ಪ ಮಳೆ ಬಂದರೆ ಕರೆಂಟಲ್ಲಿ ಚಾರ್ಜ್ ಆಟೋಮೆಟಿಕ್ ಟೈಪ್ ಇರುತ್ತೆ. ಆಲ್ರೆಡಿ ನೀವು ಮನೆ ವೈರಿಂಗ್ ಯಾವುದುಂಟು ಅದಲ್ಲೇ ರನ್ ಆಗುತ್ತೆ, ಸಪ್ರೇಟ್ ವೈರಿಂಗ್ ಏನಿಲ್ಲ. ಆಲ್ರೆಡಿ ನೀವು ಮನೆಯಲ್ಲಿರೋ ವೈರಿಂಗ್ ಫ್ಯಾನ್ಗೆ ಯಾವ ಫ್ಯಾನ್ ಅದೇ ಫ್ಯಾನ್ ರನ್ ಆಗುತ್ತೆ, ಅದೇ TV ಇರ್ಬೋದು, ಅದೇ LED ಬಲ್ಬ್ ಎಲ್ಲ ಅದೇ ವೈರಿಂಗಲ್ಲೇ ಆಟೋಮೆಟಿಕ್ ಟೈಪಲ್ಲಿ ರನ್ ಆಗುತ್ತೆ. ಅದು ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಇದು ನಮ್ಮ ವಿಶ್ವಾಸ ಇರೋ ಅಂದವಾದವನ್ನು ನೋಡ್ಬೋದು. ನಿಮಗೆ ಒಳ್ಳೆಯ ಹತ್ತಿರ ಒಂದು ಮನೆಯನ್ನು ನಿರ್ವಹಣೆ ಮಾಡ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಕೈ ತೋಟಗಳು, ಹಾಗೆಯೇ ಬಾವಿ ಕಟ್ಟೆ, ಹಾಗೆಯೇ ಅಡಿಕೆ ಕೃಷಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಮೇಲ್ಗಡೆ ಆ ಟಾಟಾ ಶೀಟಿಗೆ ನಾವು ಸೋಲಾರ್ ಪ್ಯಾನಲ್ ಫಿಟ್ ಮಾಡಿರೋಂಥದ್ದು ನಿಮಗೆ ತೋರಿಸ್ತೇನೆ. ಕಾಣಿಸ್ಬೋದು ನೋಡಿ. ಈ ಒಂದು ಪೋರ್ಷನಲ್ಲಿ ನಾವು ಸಾಮಾನ್ಯ ಸೋಲಾರ್ ಪ್ಯಾನಲ್ ಫಿಟ್ ಮಾಡಿರೋದು. ಇದು 225 ವ್ಯಾಟಿನ 2 ಸೋಲಾರ್ ಪ್ಯಾನಲ್ ಫಿಟ್ ಮಾಡಿದ್ದೇವೆ. ಆ 2 ಸೋಲಾರ್ ಪ್ಯಾನಲ್ಲಿ 250 ವ್ಯಾಟಿನ ಫುಲ್ ಚಾರ್ಜ್ ಮಾಡುತ್ತೆ. ಒಂದು ದೊಡ್ಡ ಥರ ಸಿಸ್ಟಮ್ ಇದು. ತುಂಬ ಹೆಚ್ಚು ಬ್ಯಾಕಪ್ ಬರುವಂಥ ಒಂದು ಸಿಸ್ಟಮ್ ಆಗಿದೆ. ಈಗ ವಾಟೆಡ್ ಸಹ ಫಿಟ್ ಆಗಿದೆ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಟಾಟಾ ಶೀಟ್ ಆ ಮೇಲ್ಗಡೆಯಲ್ಲಿ ಫಿಟ್ ಮಾಡಿರುವಂಥದ್ದು ಆ ಪಾಯಿಂಟಲ್ಲಿ ನೋಡ್ಬೋದು ನೀವು ನೋಡಿ. ಇದು ಮೊನೋಪರ್ಕ್ DCR ಬೈಫೇಷಿಯಲ್ ಟಾಪ್ ಆ್ಯಂಡ್ ಕೊನೆ HTC ಮಾಡೆಲ್ ಸೋಲಾರ್ ಪ್ಯಾನಲ್ ಇದು ನೋಡ್ಬೋದು. ಮೇಲ್ಗಡೆ 250 ವ್ಯಾಟಿನ ಫಿಟ್ ಮಾಡಿರುವಂಥದ್ದು. ಅದಕ್ಕೆ 2 ಸೋಲಾರ್ ಪ್ಯಾನಲ್ಗಳು ನೆಸೆಸರಿ ಇರುತ್ತೆ. 2 ಪ್ಯಾನಲ್ ಫುಲ್ಲಿಯಾಗಿ ಚಾರ್ಜ್ ಆಗುತ್ತೆ. ಸೋಲಾರ್ ಪ್ಯಾನಲ್ ನೋಡ್ಬೋದು. ಈ ಥರ ಹೇಗೆ ಡ್ರಿಪ್ ಪೈಪ್ ಮುಖಾಂತರವಾಗಿ ಪಾಸ್ ಮಾಡಿದೆ ನೋಡ್ಬೋದು ನಿಮಗೆ. ಈ ಒಂದು ಒಳಗಡೆ ಒಂದು ಹಾಲಿಗೆ ಇನ್ವರ್ಟರ್ ಪಾಯಿಂಟಿಗೆ ಅದು ಕನೆಕ್ಟ್ ಆಗುತ್ತೆ ನೋಡಿ. ನೀಟ್ನೆಸ್ ಆಗಿ ಒಂದು ವೈರಿಂಗ್ ಮಾಡಿದೆ ನೋಡ್ಬೋದು ನಿಮಗೆ. ಟಾಟಾ ಶೀಟಿಗೆ ಒಳಗಡೆ ಪವರ್ ಸೆಟಪ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದಾರೆ. ಈಗ ನೋಡ್ಬೋದು, ಇದುವೇ ನಿಮ್ಮ ಸ್ಮಾರ್ಟನ್ ಕಂಪ್ನಿಯ 1250 ಸೋಲಾರ್ ಇನ್ವರ್ಟರ್ MPP ಟೆಕ್ನಾಲಜಿ. ಒಳಗಡೆ ನೋಡಿ ಬ್ಯಾಟ್ರಿ ಸೆಟ್ ನೋಡಿ 250H ಈಸ್ಟ್ಮ್ಯಾನ್ ಕಂಪ್ನಿಯ ಬ್ಯಾಟ್ರಿ. ಅದಕ್ಕೆ 60 ಮಂತ್ಗಳ ವಾರಂಟಿ ಇದೆ ನೋಡ್ಬೋದು. EM18060JST ಅಂದರೆ ಇದು ಮಾಡೆಲ್ ನಂಬರ್. 250H ಕೆಪಾಸಿಟಿ ಬರುತ್ತೆ ನೋಡ್ಬೋದು ನಿಮಗೆ. ಇದು ಟ್ಯೂಬ್ಲರ್ ಬ್ಯಾಟ್ರಿ C30 ಸೆಲ್. ಇದು ಸೋಲಾರ್ ಮತ್ತು ಕರೆಂಟ್ ಎರಡಕ್ಕೂ ಯೂಸ್ ಆಗುವಂಥ ಸೆಲ್ ಇದು ಬ್ಯಾಟ್ರಿ. ಸ್ಮಾರ್ಟನ್ ಕಂಪ್ನಿಯ 1250VA ಇನ್ವರ್ಟರ್. ಇಲ್ಲಿ TV, ಮಿಕ್ಸಿ, ಫ್ಯಾನು ಮತ್ತು ಗ್ರೈಂಡರ್ ಒಳಗೆ ಲೋಡ್ ತಗೊಳ್ಳುತ್ತೆ. ಸೋಲಾರ್ ಕೇಬಲ್ ನೋಡ್ಬೋದು. ಇಲ್ಲಿ ಹೀಗೆ ಬಂದು ನೋಡಿ, ಕೇಬಲ್ ಬಂದಿದೆ, ಸೋಲಾರ್ ಕೇಬಲ್ ಇದು ಒಳಗಡೆ ಬಂದಿರೋದು. ಇಲ್ಲಿ ಕನೆಕ್ಟ್ ಆಗುತ್ತೆ ನೋಡ್ಬೋದು ಸೋಲಾರಿಗೆ, ಪ್ಲಸ್ ಮೈನಸ್ಸಿಗೆ ನೋಡ್ಬೋದು. ಇದು ಕರೆಂಟಿನ ಮೈನ್ಸ್, ಇದು ಔಟ್ಪುಟ್ಟಿಗೆ ಹೋಗುವಂಥದ್ದು. ಇದು ಕರೆಂಟಿನ ಚಾರ್ಜಿಂಗ್, ಇದು ಆಟೋಮೆಟಿಕ್ ಟೈಪಲ್ಲಿ ಇರುತ್ತೆ. ನಿಮಗೆ ಇದನ್ನು ಒಂದ್ಸಲ ಲೋಡ್ ಟೆಸ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಕರೆಂಟನ್ನು ಆಫ್ ಮಾಡ್ತೇನೆ, ಪ್ಲಗ್ನ ಡಿಸ್ಕನೆಕ್ಟ್ ಮಾಡ್ತೇನೆ ನೋಡಿ. ಡಿಸ್ಕನೆಕ್ಟ್ ಮಾಡಿದ್ರೆ ಇದರಗಡೆ ಇರ್ತೇನೆ ನೋಡಿ. ಪ್ರೆಸೆಂಟಲ್ಲಿ ನಿಮಗೆ ಒಂದು TV ಲೋಡಲ್ಲಿದೆ, ಹಾಗೆಯೇ ಒಂದು ಲೈಟ್ ಲೋಡಲ್ಲಿದೆ. ಫ್ಯಾನ್ ಸಹ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಓರಿಯೆಂಟ್ ಕಂಪನಿಯ ಇದು ಫ್ಯಾನ್ ನೋಡ್ಬೋದು, ಡೆಕೋರೇಟಿವ್ ಫ್ಯಾನ್ ಇದು. ಒಂದು ಫ್ಯಾನ್, TV ಮತ್ತು ಒಂದು LED ಬಲ್ಬ್ ರನ್ನಿಂಗಲ್ಲಿದೆ. ಈಗ ಮಿಕ್ಸಿ ಸಹ ಆನ್ ಮಾಡಿ ತೋರಿಸ್ತೇನೆ. ಲೋಡಲ್ಲಿ ನಿಮಗೆ ನೋಡ್ಬೋದು ಈಗ ಒಂದು ಸೀಲಿಂಗ್ ಫ್ಯಾನ್, ಹಾಗೆ 5 LED ಬಲ್ಬ್ ಇದೆ. ಹಾಗೆ ಮಿಕ್ಸಿ ಸಹ ಆನ್ ಮಾಡಿ ತೋರಿಸ್ತೇನೆ. ಪ್ರೀತಿ ಕಂಪನಿಯ ಮಿಕ್ಸಿ ಇದು, 1000 ವ್ಯಾಟ್ ಇದು. ಅದು ಆನ್ ಮಾಡಿ ತೋರಿಸ್ತೇನೆ ನಿಮಗೆ. ಇನ್ವರ್ಟರ್ ಪ್ಲಗ್ನ ಡಿಸ್ಕನೆಕ್ಟ್ ಮಾಡಿದೆ ನೋಡ್ಬೋದು. ಡಿಸ್ಕನೆಕ್ಟಲ್ಲಿದೆ ನೋಡಿ, ಕರೆಂಟಿಗೆ ಟಚ್ ಮಾಡಲಿಲ್ಲ. ಇಲ್ಲಿ ನಿಮಗೆ ಸ್ವಿಚ್ ಸಹ ರನ್ ಆಗುತ್ತೆ ನೋಡ್ಬೋದು. ಇಲ್ಲಾಗಿ ನಿಮಗೆ 1200 ವ್ಯಾಟ್ ಇದರಲ್ಲಿ ರನ್ ಆಗ್ತಾಯಿದೆ. ನಿಮಗೆ ಇದರಲ್ಲಿ ಐರನ್ ಬಾಕ್ಸ್ ಸಹ ರನ್ ಮಾಡ್ಬೋದು. 600 ವ್ಯಾಟ್ ಐರನ್ ಬಾಕ್ಸ್ ಬರುತ್ತೆ, ಅದನ್ನು ರನ್ ಮಾಡ್ಬೋದು. ಅದನ್ನು ಸಹ ನಿಮಗೆ ಇಲ್ಲಿ ಒಂದು ವಿಶ್ವಾಸಿಯನ್ನು ನಾವು ಪ್ರೊವೈಡ್ ಮಾಡಿದ್ದೇವೆ. ಅವರು ಇಸ್ತ್ರಿ ಪೆಟ್ಟಿಗೆನ ಇನ್ವರ್ಟರಲ್ಲಿ ರನ್ ಮಾಡಬೇಕಂತ ಅಪೇಕ್ಷೆ ಪಟ್ಟವಾಗ ನಾವೊಂದು 600 ವ್ಯಾಟಿನ ಸ್ಪೆಷಲ್ ಆದ ರೆಡಿ ಮಾಡುವ ಒಂದು ಇಸ್ತ್ರಿ ಪೆಟ್ಟಿಗೆ ನಾವು ಅವ್ರಿಗೆ ಪ್ರೊವೈಡ್ ಮಾಡಿದ್ದೆ. ಅದನ್ನು ಸಹ ನಿಮ್ಗೆ ಆನ್ ಮಾಡಿ ತೋರಿಸ್ತೇನೆ. ಇಂಡಿಕೇಷನ್ ನಿಮ್ಗೆ ತೋರಿಸ್ತೇನೆ. ನಾನು ಇದನ್ನು ಡಿಸ್ಕನೆಕ್ಟ್ ಮಾಡಿದೆ, ಲೋಡನ್ನು ತುಂಬ ಕೊಟ್ಟಿದ್ದೇನೆ. ಆವಾಗ ಇಲ್ಲಿ ಇಂಡಿಕೇಷನ್ ನೋಡಿ, ಬ್ಯಾಕಪ್ ಮೋಡ್ ಆನ್ ಇದೆ. AC ಲೋಡ್ ನಿಮಗೆ 9% ಲೋಡ್ ಇದೆ, 13 4 ವೋಲ್ಟ್ ಇದೆ. ಔಟ್ಪುಟ್ ಫ್ರೀಕ್ವೆನ್ಸಿ 50 Hz ಇದೆ. ಸ್ಮಾರ್ಟ್ ಅಂಡ್ 2 ವೋಲ್ಟ್ ಅಂತ ಒಂದು ಮೆನ್ಷನ್ ಇದೆ. smartan.com ಅದು ಪವರ್ ನಿಮ್ಗೆ ಸಿಗುತ್ತೆ ಆ ಒಂದು ಇನ್ಫಾರ್ಮೇಷನ್. 1250VA 12 ವೋಲ್ಟು 3 amps 90% ಬ್ಯಾಟ್ರಿ 90 ವೋಲ್ಟ್ ಸಿಸ್ಟಮ್ ಚಾರ್ಜಿಂಗ್ ಆಗುತ್ತೆ. ವೈಡ್ UPS ಮೋಡ್ ಇದೆ. IP ರೇಂಜ್ ಒಂದು 90 ವೋಲ್ಟ್ ಇದೆ. ಟ್ಯೂಬ್ಲರ್ ಬ್ಯಾಟ್ರಿ SMS ಯಾವುದು ಕನೆಕ್ಟ್ ಮಾಡ್ಬೋದು. ಇದು ಪ್ರಯಾರಿಟಿ ಬ್ಯಾಟ್ರಿ ಪ್ರಯಾರಿಟಿ ಇದೆ, ಸೋಲಾರ್ ಪ್ರಯಾರಿಟಿ ಇದೆ. ಸೋಲಾರ್ ಪವರ್ ಅವೈಲೇಬಲ್ ಇದೆ, ಬರ್ತಾ ಇದೆ ಸೋಲಾರ್ ಪವರು. 12.1 ಆ್ಯಂಪಿಯರನ್ನು ಸೋಲಾರ್ ಪವರ್ ಕರೆಂಟ್ ತಗೊಳ್ಳುತ್ತಿದೆ. ಬ್ಯಾಟ್ರಿ ಚಾರ್ಜಿಂಗ್ ಆಗುತ್ತೆ. 13.4 ವೋಲ್ಟ್ ಇದೆ, ಬ್ಯಾಟ್ರಿ ಚಾರ್ಜಿಂಗ್ ಆಗ್ತದೆ. ಸೋಲಾರಲ್ಲಿ ನಿಮಗೆ 12.1 ಆ್ಯಂಪ್ಸ್ ಕನ್ಸಂಪ್ಷನ್ ಮಾಡೋದು ಅಂದರೆ ಸಾಮಾನ್ಯ 20 ಟೋಟಲಾಗಿ 20 ಆ್ಯಂಪ್ಸ್ ಇರುತ್ತೆ. ಅಲ್ಲಿಗೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಅಷ್ಟನ್ನು ಅದು ಕವರಿಂಗ್ ಮಾಡ್ಕೊಳ್ತಿದೆ ಅಂತ ಅರ್ಥ. ಇದು ಡಿಸ್ಪ್ಲೇ ನಿಮ್ಗೆ ಶೋ ಆಗುತ್ತೆ ಎಲ್ಲವೂ. ಬ್ಯಾಟ್ರಿ ಪ್ರೈವೇಟಲ್ಲಿ ಇದು ಫುಲ್ ಬ್ಯಾಟ್ರಿಗೆ ಕನ್ಸಂಪ್ಷನ್ ಆಗಿ ಸೋಲಾರನ್ನು ಫುಲ್ ಯುಟಿಲೈಸ್ ಮಾಡುತ್ತೆ. ವಾರಂಟಿ ವಿಚಾರಕ್ಕೆ ಬಂದರೆ ನಿಮಗೆ ಸೋಲಾರ್ ಪ್ಯಾನಲ್ಗೆ 20 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇದೆ. ಇನ್ವರ್ಟರ್ಗೆ 24+12 2+1 ವರ್ಷ 3 ವರ್ಷ ವಾರಂಟಿ ಇದೆ. ಬ್ಯಾಟ್ರಿಗೆ 60 ಮತ್ತು 5 ವರ್ಷಗಳ
ರಿಪ್ಲೇಸ್ಮೆಂಟ್ ವಾರಂಟಿ ಇದೆ. ಇದಿಷ್ಟು ನಮ್ಮ ಮಾಹಿತಿ. ಒಂದು ಇಸ್ತ್ರಿ ಪೆಟ್ಟಿಗೆ ನೋಡಿ, ಬಜಾಜ್ ಕಂಪ್ನಿದು ನಿಮ್ಗೆ ತೋರಿಸ್ತೇನೆ. ಇದು 600 ವ್ಯಾಟ್ಸಿನ ಐರನ್ ಬಾಕ್ಸ್ ನೋಡ್ಬೋದು. 600 ವ್ಯಾಟ್ಸ್ ಮೆಷಿನ್ ಇದೆ ನೋಡಿ. ಇದು ನಮ್ಮಲ್ಲಿ ಸಿಗುವಂಥ ಸ್ಪೆಷಲ್ ಐರನ್ ಬಾಕ್ಸ್. ನಿಮಗೆ ಇನ್ವರ್ಟ್ರಲ್ಲಿ ರನ್ ಆಗಬೇಕು ಐರನ್ ಬಾಕ್ಸ್ ಅಂತ ನೀವು ಅಪೇಕ್ಷೆ ಪಟ್ಟರೆ ಇದರದ್ದು ಐರನ್ ಬಾಕ್ಸ್ ನಾವು ಪ್ರೊವೈಡ್ ಮಾಡ್ತೇವೆ. ಇದು 600 ವ್ಯಾಟ್. ಇದು ಸ್ಪೆಷಲಾಗಿ ಸಿಗುವಂಥದ್ದು ನೋಡಿ. ಇದು ಇನ್ವರ್ಟ್ರಲ್ಲಿ ನಿಮಗೆ ರನ್ ಮಾಡ್ತೇವೆ ನೋಡಿ. ನೋಡಿ ಆನ್ ಆಯ್ತು ನೋಡಿ ಆನ್ ಆಯ್ತು ನೋಡಿ. ಇಸ್ತ್ರಿ ಪೆಟ್ಟಿಗೆ ಹೀಟ್ ಆಗ್ತಾ ಇದೆ ನೋಡಿ. ಇನ್ವರ್ಟ್ರಲ್ಲಿದೆ. ಇಲ್ಲಿ ನೋಡಿ ಕರೆಂಟ್ ಮೇಸನ್ನು ಡಿಸ್ಕನೆಕ್ಟ್ ಮಾಡಿದೆ ನೋಡ್ಬೋದು. ಕರೆಂಟ್ ಮೇಸನ್ನ ಡಿಸ್ಕನೆಕ್ಟ್ ಮಾಡಿದೆ ನೋಡ್ಬೋದು ನೋಡಿ. ಇಸ್ತ್ರಿ ಪೆಟ್ಟಿಗೆ ಸಹ ನಿಮಗೆ ಆನಲ್ಲಿದೆ. 600 ವ್ಯಾಟಿನ ಸ್ಪೆಷಲ್ ಆಗಿ ಸಿಗುವಂಥ ಕಸ್ಟಮೈಸರ್ ಇದು. ಇದಕ್ಕೆ 2 ವರ್ಷ ವಾರಂಟಿ ಇರುತ್ತೆ ನೋಡಿ. ಈಗ ಹೀಟಾಗಿ ಫುಲ್ ಹೀಟಾಗಿ ಆಫ್ ಆಗಿದೆ ನೋಡ್ಬೋದು. ಐರನ್ ಆಗುತ್ತೆ ನೋಡಿ, ನೋಡ್ಬೋದು. ಐರನ್ ಆಗ್ತಾ ಇದೆ ಮತ್ತು ಹೀಟ್ ಸಹ ನಾನು ಇಡ್ಬೋದು ಇದನ್ನು ನೋಡಿ. ಇಲ್ಲಿ ಆನ್ ಆಯ್ತು ನೋಡ್ಬೋದು. ಐರನ್ ಆನ್ ಆಗಿದೆ ನೋಡ್ಬೋದು. ಇದು ಐರನ್ ಬಾಕ್ಸ್ ಸಹ ನಮ್ಮಲ್ಲಿ ಪ್ರೊವೈಡ್ ಆಗುತ್ತೆ. ನೀವು ಐರನ್ ಬಾಕ್ಸ್ ರನ್ ಆಗಲೇಬೇಕು ಅಂತ ಎಮರ್ಜೆನ್ಸಿ ನಿಮಗೆ ನೆಸೆಸಿಟಿ ಇದ್ದರೆ ಐರನ್ ಬಾಕ್ಸನ್ನು ನಾವು ಸಹ ಪ್ರೊವೈಡ್ ಮಾಡ್ತೇವೆ. ಇದಿಷ್ಟು ನಾವು ಮಾಹಿತಿಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ತಿಳಿಸಿ ಅಂತ ವಿನಂತಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.